ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಹಾಫ್ ಡಬಲ್ ಕ್ರೋಶೆನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಈ ಥರ ಗಂಟು ಕಟ್ಕೊಂಡು ಇಟ್ಕೋಬೇಕು. ಸೊ ನೋಡಿ, ಈ ಥರ ತುದಿಲಿ ಗಂಟನ್ನ ಕಟ್ಕೊಂಡು ಇಟ್ಕೋಬೇಕು. ನಾನು ಸ್ಟಾರ್ಟಿಂಗಿಂದನೂ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಕುಚ್ಚನ್ನ ನಾನು ಸ್ಟಾರ್ಟಿಂಗಿಂದ ಬಿಗಿನರ್ಸು ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಕುಚ್ಚನ್ನ ಕಲಿಬೋದು, ಕ್ರೋಶ ಕುಚ್ಚನ್ನ ಆಗಿರ್ಬೋದು, ಬೇಬಿ ಕುಚ್ಚಾಗಿರ್ಬೋದು, ಯಾವ ರೀತಿ ಕಲಿಬೋದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ನಾನು ಇಲ್ಲ ಅಂದರೆ ಮೇಲ್ಗಡೆ ವಿಡಿಯೋ ಮೇಲ್ಗಡೆ ಲಿಂಕ್ನ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹಾಫ್ ಡಬಲ್ ಕ್ರೋಶೆನ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಫಸ್ಟು ಒಂದು ಫಿಂಗರಿಗೆ ಈ ಥರ ಥ್ರೆಡ್ನ ಸುತ್ಕೋಬೇಕು. ಒಂದಿಷ್ಟು ಗ್ಯಾಪಲ್ಲಿ ನಾವು ಥ್ರೆಡ್ನ ಬಿಟ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಹೇಗೆ ಅಂದರೆ, ಈಗ ನೋಡಿ, ಈ ಗಂಟು ಬ್ಯಾಕ್ ಸೈಡ್ ಹೋಗೋ ರೀತಿಯಲ್ಲಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಥ್ರೆಡ್ ಎಲ್ಲಿ ಇಟ್ಕೊಂಡಿರ್ತೀವೋ ಅದ್ರ ಪಕ್ಕದಲ್ಲೇ ನಾವು ಅದ್ರ ಮೇಲ್ಗಡೆನೇ ಕ್ರೋಶನ ಈ ಥರ ಹಾಕಿ ದಾರನ ಎಳ್ಕೋಬೇಕು. ಅಂದರೆ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಹೋಲ್ ಇದೆ ಅಲ್ವಾ, ಕ್ರೋಶ ಹಾಕಿದ್ವಿ ಅಲ್ವಾ, ಆ ಹೋಲಿಂದ ಈಚೆ ಬಂದರೆ ಒಂದು ಲೂಪ್ ಆಗುತ್ತೆ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ದಾರನ ಎಳ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ನಾವು ಹಾಕಿದ್ದು ಗಂಟು ಬಂದು ಬ್ಯಾಕ್ ಸೈಡ್ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಈಗ ಸಿಂಗಲ್ ಲಾಕ್ ಆಗಿದೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡಿದ್ದೀನಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೊಳ್ತಾ ಇದ್ದೀನಿ. ದಾರನ ತಗೊಂಡು ನೋಡಿ, ಪಕ್ಕದಲ್ಲೇ ಈಗ ಸಿಂಗಲ್ ಲಾಕ್ ಮಾಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಸ್ವಲ್ಪನೇ ಗ್ಯಾಪ್ ಕೊಟ್ಕೊಂಡು ಕ್ರೋಶನ ಹಾಕಿ ಮತ್ತೆ ಇವಾಗ ಒಂದು ದಾರನ ಎಳ್ಕೋಬೇಕು. ಮತ್ತು ಕ್ರೋಶ ಹಾಕಾದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರನ ಈ ಥರ ಹಾಕ್ಕೋಬೇಕು. ಸ್ವಲ್ಪ ಟ್ವಿಸ್ಟ್ ಮಾಡಿ ದಾರನ ಎಳ್ಕೊಂಬನ್ನಿ. ಈ ಥರ ಎಳ್ಕೊಂಬಂದಾಗ ನಾವು ಯಾವಾಗಲೂ ಸಿಂಗಲ್ ಕ್ರೋಶೆ ಮಾಡಿದಾಗ 2 ಲೂಪ್ ಇರ್ತಿತ್ತು. ಇವಾಗ ನೋಡಿ 3 ಲೂಪ್ ಕಾಣಿಸ್ತಾ ಇದೆ. ತೋರಿಸ್ತೀನಿ ನೋಡಿ, 1 2 3 ಲೂಪ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ 3 ಲೂಪ್ ಕಾಣಿಸ್ತಾ ಇದೆ. ಇದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ನಮಗೆ 3 ಲೂಪ್ ಕಾಣಿಸ್ತಾ ಇದೆ. ಈ 3 ಲೂಪಿಂದ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ 3 ಲೂಪಿಂದನೂ ಬರಬೇಕು. ನೋಡಿ, ಈ ಥರ 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬರಬೇಕು. ಸೊ ಆವಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಈಗ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಳ್ತಾ ಇದ್ದೀನಿ. ದಾರನ ತಗೊಂಡು ನೋಡಿ, ಪಕ್ಕದಲ್ಲೇ ಈ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಎಳ್ಕೊಂಡು ನೋಡಿ ದಾರನ ಹಾಕ್ತಾಯಿದ್ದೀನಿ ಸೂಜಿ ಮೇಲೆ ಒಂದ್ಸಲಿ. ಮತ್ತು ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ದಾರನ ಎಳ್ಕೊಂಬನ್ನಿ. ಈ ಥರ ನಿಧಾನಕ್ಕೆ ಎಳ್ಕೊಳ್ಳಿ. ಎಳ್ಕೊಂಡಾಗ 3 ಲೂಪ್ ಆಗಿರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಕ್ರೋಶನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ದಾರದಿಂದ ಈ ಥರ ಈಚೆ ಬರಬೇಕು. ಸೊ ಆವಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ನೋಡಿ, ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಳ್ತಾ ಇದ್ದೀನಿ. ದಾರನ ತಗೊಂಡು ಮತ್ತು ನೋಡಿ, ಇಲ್ಲಿ ಪಕ್ಕದಲ್ಲೇ ಬಟ್ಟೆಗೆ ಹಾಕಿ ದಾರನ ಎಳ್ಕೋಬೇಕು. ಬಟ್ಟೆಗೆ ಹಾಕಿದ್ದೀನಿ, ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಎಳ್ಕೊಂಡು ಈ ಥರ ಸ್ವಲ್ಪ ಈ ದಾರನ ಈ ಥರ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ದಾರನ ಎಳ್ಕೊಂಬರ್ಬೇಕು. ದಾರನ ಎಳ್ಕೊಂಬಂದರೆ ನೋಡಿ, ಇಲ್ಲಿ 3 ಲೂಪ್ ಆಗಿದೆ. 1 2 3 ಲೂಪ್ ಇದೆ ಅಲ್ವಾ, ನೋಡಿ ಕಾಣಿಸ್ತಿದೆ ಅಲ್ವಾ, 3 ಲೂಪ್ ಇದೆ. ಈ 3 ಲೂಪಿಂದನೂ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕ್ಕೊಂಡು ಈ 3 ಲೂಪಿಂದನೂ ನಿಧಾನಕ್ಕೆ ನೋಡಿ ಈ ಥರ ಈಚೆ ಬರಬೇಕು. ನಿಧಾನಕ್ಕೆ ಒಂದೊಂದೇ ಲೂಪಿಂದ ಪಾಸ್ ಆಗಬೇಕು ಈ ಥರ. ಸೊ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದು ನಾವು ಹಾಫ್ ಡಬಲ್ ಕ್ರೋಶೆನ ಯಾವಾಗಲೂ ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕ್ಕೊಂಡೇ ಎಲ್ಲ ರೀತಿ ಡಿಸೈನ್ನ ಮಾಡಬೇಕು. ಅಂದರೆ ಸೂಜಿ ಮೇಲೆ ಒಂದ್ಸಲಿ ದಾರ ಹಾಕ್ಕೊಂಡೇ ನಾವು ದಾರನ ಎಳ್ಕೋಬೇಕಾಗುತ್ತೆ. ನೋಡಿ, ಒಂದ್ಸಲಿ ಇವಾಗ ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕ್ಕೊಂಡಿದ್ದೀನಿ ಅಲ್ವಾ, ದಾರನ ಹಾಕ್ಕೊಂಡು
ಪಕ್ಕದಲ್ಲೇ ನೋಡಿ ಈ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ನೋಡಿ ಸೂಜಿ ಮೇಲೆ ದಾರನ ಹಾಕ್ಕೊಂಡೆ ನಾನು ಮತ್ತೆ ಡಿಸೈನ್ನ ತಗೊಳ್ತಾ ಇದ್ದೀನಿ. ಅಂದರೆ ಸೂಜಿ ಮೇಲೆ ದಾರನ ಹಾಕ್ಕೊಂಡೇ ಎಳ್ಕೊಂಬರ್ತಾ ಇದ್ದೀನಿ. ದಾರನ ಹಾಕಿ ಸ್ವಲ್ಪ ಕ್ರೋಶನ ಟ್ವಿಸ್ಟ್ ಮಾಡಬೇಕು. ಈ ಥರ ಟ್ವಿಸ್ಟ್ ಮಾಡಿ ಈ ಹೋಲಿಂದ ಈಚೆ ಬರಬೇಕು. ಸೊ ಆವಾಗ 3 ಲೂಪ್ ಆಗಿದೆ. ಇವಾಗ ಮತ್ತೆ ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ಹಾಕ್ಕೊಂಡೆ ಮತ್ತೆ ನಾನು ಈ 3 ಲೂಪಿಂದನೂ ಈಚೆ ಬರ್ತೀನಿ. ಈ ಥರ ನಿಧಾನಕ್ಕೆ. ಈ ಥರ ಬರಲಿಲ್ಲ ಅಂದರೆ ನೀವು ಈ ಥರ ಸ್ವಲ್ಪ ಕ್ರೋಶನ ಈ ಥರ ಅಲ್ಲಾಡಿಸಿ ತಗೊಳ್ಳಿ. ಸ್ಟಾರ್ಟಿಂಗು ಸ್ವಲ್ಪ ನಿಮಗೆ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ಆರಾಮಾಗಿ ಹಾಕ್ಕೋಬೋದು. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಿದ್ದೀನಿ. ದಾರ ತಗೊಂಡು ಪಕ್ಕದಲ್ಲೇ ನೋಡಿ ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ. ಪಕ್ಕದಲ್ಲೇ ಹಾಕ್ಕೊಂಡು ಮತ್ತೆ ದಾರನ ಎಳ್ಕೋಬೇಕು ಈ ಥರ ನಿಧಾನಕ್ಕೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕಿ ದಾರನ ಈ ಥರ ನೋಡಿ ಕ್ರೋಶನ ಈ ಥರ ಇದ್ದಿದ್ದು ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಆ ಹೋಲಿಂದ ನಿಧಾನಕ್ಕೆ ಎಳ್ಕೊಂಬರ್ಬೇಕು ಈ ಥರ. ಸೊ 3 ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ನಿಧಾನಕ್ಕೆ ನೋಡಿ ಈ ಥರ ನಾನು ಯಾವ ರೀತಿ ಫಿಂಗರ್ನ ನೋಡಿ ಕೈನ ಹೇಗೆ ಈ ಥರ ಮಾಡ್ತಾಯಿದ್ದೀನಿ ಅಲ್ವಾ, ಈ ಥರ ಮಾಡ್ಕೊಂಬಂದರೆ ನಿಧಾನಕ್ಕೆ ಅದು ಬಂದುಬಿಡುತ್ತೆ, ನೀಡಲ್ ಪಾಸ್ ಆಗಿಬಿಡುತ್ತೆ. ನೀವು ಇದನ್ನು ಮಾಡಬೇಕಾದ್ರೆ ಟೈಟಾಗಿ ಇಟ್ಕೊಂಡು ಮಾಡ್ಕೋಬೇಡಿ. ನೋಡಿ ಇಲ್ಲಿ ನಾನು ಟೈಟಾಗಿ ಇಟ್ಟು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಎಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ಟೈಟಾಗಿ ಮಾಡಿಕೊಂಡ್ರೆ ನಾನೇ ಈ ಥರ ಕಷ್ಟಪಟ್ಟು ಎಳಿತಾ ಇದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರೋದ್ರಿಂದ ಟೈಟಾಗಿ ಮಾಡಿಕೊಂಡ್ರೆ ಸೊ ಇಲ್ಲಿ ಬಟ್ಟೆಗಳೆಲ್ಲ ಸುಂಕಾಗುತ್ತೆ. ಹಾಗಾಗಿ ಒಂದೇನ ಟೈಟಾಗಿ ಎಳ್ಕೊಂಡು ದಾರನ ಟೈಟಾಗಿ ನೋಡಿ ಇಲ್ಲಿ ಇಷ್ಟು ಗ್ಯಾಪಲ್ಲಿ ಕೊಟ್ಕೊಂಡು ಮಾಡ್ಕೋಬೇಡಿ. ಸ್ವಲ್ಪ ಲೂಸಲ್ಲಿ ಬಿಟ್ಕೊಳ್ಳಿ. ಕ್ರೋಶದ ಮೇಲೆ ಈ ದಾರ ಲೂಪ್ ಇದೆ ಅಲ್ವಾ, ಇದು ಸ್ವಲ್ಪ ಲೂಸಲ್ಲೇ ಬಿಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಈ ಥರ ಟೈಟಾಗಿ ಎಳ್ದು ಮಾಡ್ಕೋಬೇಡಿ. ಸೊ ಇಲ್ಲಿ ಡಿಸೈನು ಸ್ಯಾರಿನೂ ಸುಕ್ಕಾಗುತ್ತೆ, ಅಂದರೆ ಬಟ್ಟೆನೂ ಸುಕ್ಕಾಗುತ್ತೆ. ನಿಮಗೆ ಡಿಸೈನ್ ಎಳ್ಕೊಳ್ಳಿಕ್ಕೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಇಷ್ಟೇ ಹೋಲಿದ್ರೆ ಎಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಷ್ಟು ಗ್ಯಾಪ್ನ ಕೊಟ್ಕೊಂಡು ನೀವು ಡಿಸೈನ್ಸ್ನ ಮಾಡಿ. ನೋಡಿ ಇಷ್ಟು ಹೋಲ್ನ ಗ್ಯಾಪ್ ಕೊಟ್ಕೊಳ್ಳಿ, ಇಷ್ಟು ಬೇಡ, ಸ್ವಲ್ಪ ಗ್ಯಾಪ್, ಇಷ್ಟು ಗ್ಯಾಪ್ನ ಕೊಟ್ಕೊಂಡು ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕಿ ಈ ಕ್ರೋಶದಿಂದ ಕ್ರೋಶನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ನೋಡಿ ಇಲ್ಲಿ ನಾನು ಸ್ವಲ್ಪ ಗ್ಯಾಪ್ನ ಎಷ್ಟೆಷ್ಟು ಲೆಂತಿಯಲ್ಲಿ ಗ್ಯಾಪ್ನ ಕೊಡ್ತಾ ಇದ್ದೀನಿ ಅಂತ ನೋಡಿ. ಇಷ್ಟು ಲೂಪ್ನ ನಾನು ಇಷ್ಟು ಲೂಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ತೀರಾ ಲೂಸು ಮಾಡ್ಕೋಬೇಡಿ, ತುಂಬ ಟೈಟು ಮಾಡ್ಕೋಬೇಡಿ. ಇದು ನನಗೆ ಎಷ್ಟು ಮಾಡಿದ್ದೀನಿ ಅಲ್ವಾ ಅಷ್ಟೇ ಲೆಂತಿಯಲ್ಲಿ ನೀವು ಮಾಡ್ಕೊಳ್ತಾ ಹೋಗಿ. ದಾರದಿಂದ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಈ 3 ಲೂಪಿಂದ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಇದು. ಹಾಫ್ ಡಬಲ್ ಕ್ರೋಶೆ ಮಾಡೋದು ತುಂಬ ಏನು ಕಷ್ಟ ಇಲ್ಲ. ಸಿಂಗಲ್ ಕ್ರೋಶೆ ಹಾಕಕ್ಕೆ ಬಂತು ಅಂದರೆ ಹಾಫ್ ಡಬಲ್ ಕ್ರೋಶೆನ ನೀವು ಆರಾಮಾಗಿ ಕಲ್ತ್ಕೋಬೋದು. ಸೊ ಸಿಂಗಲ್ ಕ್ರೋಶೆನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಆ ಸಿಂಗಲ್ ಕ್ರೋಶೆ ಪ್ರಾಕ್ಟೀಸ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆ ಚೈನ್ಸು ಆಮೇಲೆ ಹಾಫ್ ಡಬಲ್ ಕ್ರೋಶೆ ಎಲ್ಲನೂ ನೀವು ಆರಾಮಾಗಿ ಹಾಕ್ಕೊಳ್ತಾ ಹೋಗ್ಬೋದು. ನಿಮಗೆ ಸಿಂಗಲ್ ಕ್ರೋಶೆ ಹೇಗೆ ಹಾಕೋದು ಅನ್ನೋದು ಗೊತ್ತಿಲ್ಲ ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಂಗಲ್ ಕ್ರೋಶೆನ ಹೇಗೆ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಹಾಕಿದ್ದೀನಿ. ನೀವು ಅಲ್ಲೋಗಿ ಚೆಕ್ನ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಲಾಕ್ನ ಮಾಡಿಕೊಂಡು ಈಗ ಸಿಂಗಲ್ ಚೈನ್ಸ್ನ ಹಾಕ್ಕೋಬೇಕು. ನೋಡಿ ಇವಾಗ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಅನ್ನೋದಾದರೆ ನೋಡಿ ಇವಾಗ ಸಿಂಗಲ್ ಕ್ರೋಶೆನ ನಾನು ಇಲ್ಲಿ ಇಷ್ಟು ಮಾಡಿದ್ದೀನಿ. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಪಕ್ಕನೇ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಲೂಸು ಮಾಡ್ಕೋಬೇಡಿ, ಜಾಸ್ತಿ ಟೈಟಾಗಿ ಎಳ್ಕೊಂಡು ಮಾಡ್ಕೋಬೇಡಿ. ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಫಸ್ಟು ಸ್ಯಾರಿಗೆ ಸ್ಟಾರ್ಟ್ ಮಾಡಬೇಡಿ, ಬಟ್ಟೆಗೆ ನೀವು ಹಾಕಿ ಟ್ರೈ ಮಾಡಿ. ನಿಮಗೆ ಕೈ ಕೂತ ಮೇಲೆ ಕಂಫರ್ಟಬಲಾಗಿ ಹಾಕ್ತೀನಿ ಅಂದಾಗ ಮಾತ್ರ ನೀವು ಸ್ಯಾರಿ ಮೇಲೆ ಟ್ರೈ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಸ್ಯಾರಿ ಪೂರ್ತಿ ಹಾಳಾಗಿಬಿಡುತ್ತೆ, ಹೋಲಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟು ನೀವು ಬಟ್ಟೆಗೇ ಟ್ರೈ ಮಾಡಿ. ಒಂದು ಸ್ವಲ್ಪ ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಈಗ ಎಂಡಿಂಗ್ ಮಾಡಬೇಕು ಅಂದರೆ 1 2 2 ಚೈನ್ಸ್ನ ಹಾಕ್ಕೊಂಡು
ಒಂದು 2ರಿಂದ 3 ಇಂಚಷ್ಟು ಗ್ಯಾಪಲ್ಲಿ ನಾವು ದಾರನ ಟ್ರಿಮ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಕ್ರೋಶನ ಹಿಂಗೆ ಎಳ್ಕೊಂಬಿಟ್ರೆ ಆ ದಾರ ಟೈಟ್ ಆಗುತ್ತೆ. ಹೀಗೆ ಎಳ್ಕೊಂಬಿಡ್ಬೇಕು. ಹಿಂಗೆ ಮಾಡಿದ್ರೆ ಸಾಕು, ಈ ದಾರ ಬಿಚ್ಚೋಗೋದಿಲ್ಲ. ನೋಡಿ ಹಾಫ್ ಡಬಲ್ ಕ್ರೋಶೆ ತುಂಬಾ ಈಸಿಯಾಗಿ ಹಾಕ್ಬೋದು. ನೀವು ಸಿಂಗಲ್ ಕ್ರೋಶೆ ಕಲ್ತಿದ್ರೆ ಹಾಫ್ ಡಬಲ್ ಕ್ರೋಶೆನ ಈಸಿಯಾಗಿ ಹಾಕ್ಕೋಬೋದು. ಸೊ ಹಾಗಾಗಿ ಸಿಂಗಲ್ ಕ್ರೋಶೆನ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಗ ನೀವು ಹಾಫ್ ಡಬಲ್ ಕ್ರೋಶೆನೂ ಮಾಡ್ಕೋಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.